ಒಂದು ಕಾಲದಲ್ಲಿ ತಲೆಯನ್ನ ಶಿವಮೊಗ್ಗದಲ್ಲಿಟ್ಟು ಬಲಗೈಯನ್ನ ಅಂಕೋಲಕ್ಕೂ ಎಡಗೈಯನ್ನ ಕೇರಳದ ಚಂದ್ರಗಿರಿಗೂ ಇಟ್ಟು ಸಾಗರಕ್ಕೆ ಕಾಲು ಚಾಚಿ ಹರಡಿಕೊಂಡಿದ್ದ ತೌಳವ ರಾಜ್ಯದ ಮೇಲೆ ನೂರಾರು ಅರಸೊತ್ತಿಗೆಗಳು ಧ್ವಜನೆಟ್ಟು ಹೋಗಿವೆ. ಕದಂಬರು, ಅಳುಪರು, ವಿಜಯನಗರ ಮತ್ತು ಕೆಳದಿ ನಾಯಕರಂತಹ ಪ್ರಖ್ಯಾತ ಸಾಮ್ರಾಜ್ಯಗಳ ಆಳ್ವಿಕೆಗೆ ತುಳುನಾಡು ಸಾಕ್ಷಿಯಾಗಿದೆ. ಪ್ರಖ್ಯಾತ ರಾಜರುಗಳ ಆಡಳಿತ ಕಂಡಿರುವ ತುಳುನಾಡ ಜನರ ಪಾಲಿಗೆ ಕಾಪು ಮಾರಿಯಮ್ಮ ದೇವಿ ಆರಾಧ್ಯ ದೇವತೆಯಾಗಿದ್ದಾರೆ. ತುಳುನಾಡಿನಲ್ಲಿ ರಾಜಾಡಳಿತ ಮೆರೆದ ಕೆಳದಿಯ ಅರಸರ ಸೈನ್ಯದ ಜೊತೆಗೆ ಕಾಪುವಿಗೆ ಬಂದ ಮಾರಿಯಮ್ಮ ಇಂದು ದೇಶ ವಿದೇಶಗಳಲ್ಲಿ ನೆಲೆಸಿರುವ ಸಮಸ್ತ ತುಳುವರ ಸಹಿತವಾಗಿ ಕೋಟ್ಯಾಂತರ ಭಕ್ತರ ಪಾಲಿಗೆ ಇಷ್ಟಾರ್ಥಗಳನ್ನು ಕರುಣಿಸುವ ಶಕ್ತಿ ದೇವತೆಯೂ ಹೌದು. ಪ್ರಪಂಚದಾದ್ಯಂತ ನೆಲೆಸಿರುವ ಮಕ್ಕಳಿಗೆ ಅಮ್ಮನಾಗಿ ಮಕ್ಕಳ ಕಷ್ಟ ನಷ್ಟಗಳನ್ನು ತನ್ನೊಡಲಿಗೆ ಹಾಕಿಕೊಂಡು ಅವರ ಇಷ್ಟಾರ್ಥಗಳನ್ನು ಈಡೇರಿಸುವ ಮೂಲಕ ಜಗನ್ಮಾತೆಯಾಗಿ ಅನುಗ್ರಹಿಸುತ್ತಿರುವ ಕಾಪು ಮಾರಿಯಮ್ಮ ದೇವಿಗೆ ಸುಂದರ ದೇಗುಲ ನಿರ್ಮಾಣವಾಗುತ್ತಿದೆ. ಈ ದೇಗುಲದತ್ತ ಸ್ಥೂಲ ನೋಟವನ್ನೊಮ್ಮೆ ಹರಿಸಿ ಬರೋಣ. ಇಲ್ಲಿಯ ವಿಶೇಷತೆ ಅಂದ್ರೆ ಈ 9 ಮೆಟ್ಟಲುಗಳು ನವದುರ್ಗ ಐಕ್ಯ ಸ್ವರೂಪಿಣಿ ಕಾಪುನಮ್ಮನ 9 ಮೆಟ್ಟಲುಗಳನ್ನು ಹತ್ತಿಕೊಂಡು ಬರಬೇಕು. ಇದೊಂದು ಮುಖಮಂಟಪ. ಈ ಮುಖಮಂಟಪದಲ್ಲಿ ಇದೊಂದು ವಿಶೇಷ ಅಂದ್ರೆ ಇಲ್ಲಿ ಅಮ್ಮ ಇಷ್ಟು ವರ್ಷ ಕಾಲ ಈ ಜಾಗದಲ್ಲಿ ಇಲ್ಲಿ ಗದ್ದುಗೆ ಇತ್ತು. ಆ ಗದ್ದುಗೆಯನ್ನು ನಾವು ಕೆಳಗೆ ಭೂಮಿ ಅಡಿಯಿಂದ ಅದರ ಒಂದು ಧಾರ್ಮಿಕ ಇದನ್ನು ಕಾಪಾಡುತ್ತಾ ಬಂದು ಈ ರೀತಿಯಾಗಿ ಕಟ್ಟಿದ್ದೇವೆ. ಇದು ಏನಾದರೂ ಒಂದು ವಿಶೇಷ ಬೇಕು ಮುಖಮಂಟಪದಲ್ಲಿ ಅಂತ ನಮ್ಮ ಶಿಲ್ಪಿಗಳೊಂದಿಗೆ ಚರ್ಚಿಸಿ ಈ 2 ಸ್ತಂಭಗಳಿಗೆ ಇದರ ಸಪ್ತಸ್ವರ ಇದನ್ನು ಬಡಿದಾಗ ಸರಿಗಮ ಎಂಬುದಾಗಿ ಸಪ್ತಸ್ವರಗಳ 2 ಸ್ತಂಭವನ್ನು ಅಳವಡಿಸಿದ್ದೇವೆ. ಎದುರಿನ ಈ ಸುಂದರವಾದ ಮುಖಮಂಟಪದಲ್ಲಿರುವ 10 ಸ್ತಂಭಗಳು ಕೂಡ ಒಂದೊಂದು ಭಕ್ತರು ಸೇವೆಯಾಗಿ ಕೊಟ್ಟಂತ ಸ್ತಂಭಗಳು. ಈ ಮಹಾದ್ವಾರವು ಕೆಂಪು ಶಿಲೆಯಿಂದ ಅಂದ್ರೆ ಇಲ್ಕಲ್ನ ಕೆಂಪು ಶಿಲೆಯಿಂದ ನಿರ್ಮಿಸಿದ್ದು. ಇದೆಲ್ಲ ಸುತ್ತುಪೌಳಿಯಲ್ಲಿ ಸುತ್ತ ಈ ರೀತಿಯ ನಮಗೆ 24 ಸ್ತಂಭಗಳಿವೆ. ಇದನ್ನು ಉತ್ತಮವಾದ ಗ್ರೇ ಕಲರ್ನ ಕಲ್ಲಿನಿಂದ ನಿರ್ಮಿಸಿದ್ದೇವೆ. ಅಲ್ಲದೆ ಅಂಬೆಲದಲ್ಲಿ 8 ಸ್ತಂಭಗಳಿವೆ. ಈ ನಮ್ಮ ಸುತ್ತುಪೌಳಿಯಲ್ಲಿ ಈ ರೀತಿಯಾಗಿ 2 ಹೋಮಕುಂಡಗಳನ್ನು ಇಟ್ಟಿದ್ದೇವೆ. ಇಲ್ಲಿ ನಮ್ಮ ಹತ್ರ ಹಿಂದಿನ ದಿನಗಳಲ್ಲಿ ಮಂಗಳವಾರ ಮಾತ್ರ ಚಂಡಿಕ ಹೋಮ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಮ್ಮನ ಸನ್ನಿಧಿಯಲ್ಲಿ ನಿತ್ಯ ಚಂಡಿಕ ಹೋಮ ಮಾಡಬೇಕಂತ 2 ಚಂಡಿಕ ಹೋಮದ ಕುಂಡಗಳಿಗೆ ಅದಕ್ಕೆ ಹೊಗೆ ಹೋಗುವ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ನಿರ್ಮಿಸಿದ್ದೇವೆ. ಅದರಲ್ಲೂ ನೀವು ನೋಡುವಂಥ ಈ ಸೀಲಿಂಗ್ ಎಲ್ಲ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಏನಾಗ್ತದೆ ಅಂದರೆ ದೇವಸ್ಥಾನ ಕಟ್ಟಿಬಿಟ್ಟ ಮೇಲೆ ಈ ಪ್ರದಕ್ಷಿಣ ಪಥಗಳಿಗೆ ಶೀಟ್ ಹಾಕಿರುವುದಿಲ್ಲ. ತದನಂತರ ಬಿಸಿಲು ಗಾಳಿಗೆ ಬೇಕು ಅಂತೇಳಿ ಒಂದು ಶೀಟ್ ಹಾಕಿಬಿಡ್ತಾರೆ. ಆಗ ಮೊದಲಿನ ವಿನ್ಯಾಸಕ್ಕೂ ಅದಕ್ಕೂ ಅಲ್ಲಿ ವ್ಯತ್ಯಾಸ ಬರ್ತದೆ. ಅದಕ್ಕಾಗಿ ಕಾಪು ಅಮ್ಮನ ಸನ್ನಿಧಿಯಲ್ಲಿ ನಾವು ಇದಕ್ಕೆ ಬಿಸಿಲು ಮಳೆ ಗಾಳಿಗೆ ಯಾವಾಗ ಭಕ್ತರು ಬಂದರೂ ಇದರಲ್ಲಿ ಪ್ರದಕ್ಷಿಣೆ ಬಂದು ಅವರಿಗೆ ಅಮ್ಮನಿಗೆ
ಪ್ರಾರ್ಥನೆ ಮಾಡಲಿಕ್ಕೆ ಏನು ತೊಂದರೆ ಆಗಬಾರ್ದೆಂಬ ದೃಷ್ಟಿಯಿಂದ ಇದರ ಮೇಲೆ ನಾವು ಮಳೆಗಾಗಿ ಶೀಟ್ ರೂಪ್ ಮಾಡಿ ಕೆಳಗೆ ಮರದ ಥರದ ಇದನ್ನು ಶೀಲಿಗೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲದೆ ಈ ಜಾಗದಲ್ಲಿ ನೈಋತ್ಯ ದಿಕ್ಕು, ಇದು ಸಂಪೂರ್ಣ ನೈಋತ್ಯ. ಇಲ್ಲಿ ಈಗಾಗಲೇ ಭಕ್ತರು ಬರೆಯುತ್ತಿರುವ ನವದುರ್ಗ ಲೇಖನ ಪುಸ್ತಕವನ್ನು ಗೋಡೆಗೆ ತಾಗಿಸಿ ಈ ಜಾಗದಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರತಿ ವರ್ಷ ವಿಜಯದಶಮಿಯಂದು ವಾಗೀಶ್ವರಿ ಪೂಜೆಯನ್ನು ಕೂಡ ಆ ಕಪಾಟ್ನಲ್ಲಿ ಪುಸ್ತಕ ಇದ್ದಾಗೆ ಮಾಡ್ತೇವೆ. ಆದರೆ ಭಕ್ತರಿಗೆ ಯಾವ ಸಮಯದಲ್ಲಿಯೂ ಅವರ ಪುಸ್ತಕ ಎಲ್ಲಿದೆ ಎಂದು ತಿಳಿದುಕೊಳ್ಳಿಕ್ಕಾಗಿ ನೈಋತ್ಯ ದಿಕ್ಕಿನಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಉತ್ತಮವಾದ ವ್ಯವಸ್ಥೆಯನ್ನು ನಿರ್ಮಿಸಿದ್ದೇವೆ. ಇಲ್ಲಿ ಹಣ್ಣು ಕಾಯಿ ಮುಖ್ಯ ಭಕ್ತರಿಗೆ. ಅದಕ್ಕೆ ಹಣ್ಣು ಕಾಯಿ ಮಾಡಲಿಕ್ಕಾಗಿ ಭಕ್ತರು ಇಲ್ಲಿಂದ ನಿಂತು ಹಣ್ಣು ಕಾಯಿ ಕೊಟ್ಟರೆ ಹಣ್ಣು ಕಾಯಿ ಮಾಡುವ ನೌಕರರು ಒಳಗಿರ್ತಾರೆ. ಅವರು ಹಣ್ಣು ಕಾಯಿ ಮಾಡಿ ಕೊಡುವ. ಇಲ್ಲಿ ಜನದಟ್ಟಣೆ ಆಗಬಾರ್ದು ಎಂಬ ದೃಷ್ಟಿಯಲ್ಲಿ ಇದನ್ನು ನಿರ್ಮಿಸಿದ್ದೇವೆ. ಹೆಚ್ಚಿನ ಅಂಶ ಇದು ಇಲ್ಲಿ ಪ್ರಥಮ ಅಂತ ತಿಳ್ಕೊಳ್ತೇವೆ. ತೋರುವಂಥದ್ದು ಈಗಾಗಲೇ ಗದ್ದುಗೆಯ ಒಂದು ಫೌಂಡೇಶನ್ ಆಗಿ. ಇಲ್ಲಿ ಪ್ರಾಮುಖ್ಯವಾದದ್ದು ಇದು ಅಮ್ಮನ ಗರ್ಭಗುಡಿ. ನೋಡಿದ್ರೆ ಎದುರಿಗೆ ಉಚ್ಚಂಗಿ, ಅಮ್ಮ ಪೂರ್ವಾಭಿಮುಖವಾಗಿ ಇರ್ತಾರೆ. ಪವಿತ್ರವಾದದ್ದು. ಇದರ ಅಡಿಗೆ, ಭೂಮಿ ಅಡಿಗೆ ನಿಧಿ ಕುಂಭ ಇದೆ. ನಿಧಿ ಕುಂಭ ಕಲ್ಲಿದ್ದು, ಕುಂಭ ಕಲ್ಲಿನಿಂದ ಮಾಡಿದ್ದೇವೆ. ಅದರಲ್ಲಿ ಚಿನ್ನ ನಾಣ್ಯಗಳಲ್ಲದೆ 9 ದೇಶದ ದೇವಿಯ ಶಕ್ತಿ ಪೀಠಗಳಿಂದ ಪ್ರಸಾದ ತಂದು ಹಾಕಿದ್ದು ಆ ನಿಧಿ ಕುಂಭದಲ್ಲಿದೆ. ಅದರ ಮೇಲೆ ಇದರಲ್ಲಿ ಅಮ್ಮನ ಗದ್ದುಗೆ ನಿರ್ಮಾಣ ಆಗ್ತಾ ಇದೆ. ಇದು ಹೆಚ್ಚು ಕಮ್ಮಿ ಇಲ್ಲಿಂದ 8 ಫೀಟ್ ಎತ್ತರಕ್ಕೆ ಅಮ್ಮನ ಸ್ವರ್ಣ ಗದ್ದುಗೆ ನಿರ್ಮಾಣ ಆಗ್ತಾ ಇದೆ. ಅದನ್ನು ಆ ಸ್ವರ್ಣ ಗದ್ದುಗೆಯಲ್ಲಿ ಕುಳಿತುಕೊಂಡು ಅಮ್ಮ ವಿರಾಜಮಾನರಾಗುವುದೇ ನೋಡುವುದೇ ಒಂದು ದೊಡ್ಡ ಭಕ್ತರಿಗೆ ಹಬ್ಬ ಅಂತ ತಿಳ್ಕೊಳ್ಬಹುದು. ಮೂಲಸ್ಥಾನ ಮಾರಿಯಮ್ಮ ದೇವಿಯ ಗದ್ದುಗೆ ಪ್ರತಿಷ್ಠಾಪಿಸಲಾಗಿರುವ ಗರ್ಭಗುಡಿಯು ಗೋಪುರ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ. ಈ ನಿರ್ಮಾಣ ಕಾರ್ಯವು ಪೂರ್ವಾಭಿಮುಖವಾಗಿದ್ದು, ಈ ರಚನೆಯು ಬಹುತೇಕ ಚಾಲುಕ್ಯ ಶೈಲಿಯನ್ನ ಹೋಲುತ್ತದೆ. ಗರ್ಭಗುಡಿಯು ಚತುರಶ್ರ ಆಕಾರದಲ್ಲಿದೆ. ಅನುಷ್ಠಾನವನ್ನ ಉಪಪೀಠದ ಮೇಲೆ ನಿರ್ಮಿಸಲಾಗಿದೆ. ಅನುಷ್ಠಾನವು ಕಲಶಬಂಧ ಅನುಷ್ಠಾನ ಕ್ರಮದಲ್ಲಿದೆ. ಭಿತ್ತಿ ಅಥವಾ ಗೋಡೆಯನ್ನ ಶಾಲಾಕೂಟಗಳಾಗಿ ವಿಭಾಗಿಸಿ ಅಲಂಕರಿಸಲಾಗಿದೆ. ಪೂರ್ವ ಬದಿಯಲ್ಲಿ ಪ್ರಧಾನ ಪ್ರವೇಶ ದ್ವಾರವಿದೆ. ಉಳಿದಂತೆ 3 ಬದಿಗಳಲ್ಲಿ 3 ಘನದ್ವಾರಗಳನ್ನ ಭಿತ್ತಿಯ ಅಲಂಕರಣದೊಂದಿಗೆ ಸಂಯೋಜಿಸಲಾಗಿದೆ. ಮಧ್ಯದಲ್ಲಿ ಒಂದು ಶಾಲೆ, ವಿದುಕ್ಕುಗಳಲ್ಲಿ ಕೂಟಗಳು, ಇಕ್ಕೆಲಗಳಲ್ಲಿ ನಾಸಿಕಗಳು, ಹೀಗೆ ಶಾಸ್ತ್ರೀಯ ರಚನೆಗಳಿವೆ. ಕೂಟಗಳು ವಿಭಿನ್ನ ರೀತಿಯ ಪಂಚಾಂಗ ಕ್ರಮವನ್ನ ಹೊಂದಿದೆ. ಪಂಜರಕ್ಕೆ ಪಾದಬಂಧ ಅನುಷ್ಠಾನದಂತಹ ಕ್ಲಿಷ್ಟ ರಚನೆಯನ್ನ ಕೂಟದಲ್ಲಿ ಕಾಣಬಹುದು. ಒಟ್ಟಿಗೆ 4 ಬದಿಯ ಭಿತ್ತಿಗಳನ್ನ ವಿವಿಧ ಶಾಸ್ತ್ರೀಯ ಶೈಲಿಯಲ್ಲಿ ಶೃಂಗರಿಸಲಾಗಿದ್ದು, ಗರ್ಭಗುಡಿಯಲ್ಲಿ ಗಂಭೀರ ಆಕರ್ಷಣೀಯ ನೋಟವನ್ನ ಒದಗಿಸುತ್ತದೆ. ಉತ್ತರವಲಭಿ ಕಪೋತ ಪರ್ಯಂತದ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿದೆ. ಈ ಜಾಗದಲ್ಲಿ ನಿಂತು ಅಮ್ಮನನ್ನು ಪ್ರಾರ್ಥಿಸಿದ್ರೆ ಖಂಡಿತ ಅವರ ಕೆಲಸ ಆಗ್ತದೆ. ಅದಲ್ಲದೆ ಇಲ್ಲಿ ಒಂದು ವಿಶೇಷ ಅಂದರೆ ಇದನ್ನು ನಾವು ನಡೆ ಅಂತ ಹೇಳ್ತೇವೆ. ಪ್ರತಿ ಮಂಗಳವಾರ ಅಮ್ಮನ ದರ್ಶನ ಅಂದರೆ ಆವೇಶ ಬರುವಂಥದ್ದಿದೆ. ಇದು 100 ವರ್ಷಗಳಿಂದ ನಡೆದು ಬಂದಂಥ ಒಂದು ಧಾರ್ಮಿಕ ವಿಧಾನ. ಆ ದರ್ಶನದಲ್ಲಿ ಅದಕ್ಕೆ ಆದ ಒಂದು ಕುಟುಂಬ ಎಲ್ಲ ಇದೆ. ಅವರು ನಿಂತು ಈ ನಡೆಯಲ್ಲಿ ಏನು ಹೇಳ್ತಾರೆ ಅದು ಅಮ್ಮ ಅವರ ಬಾಯಿಯಿಂದ ಹೇಳಿಸುವುದು. ಅದು 100ಕ್ಕೆ 100 ಫಲಕಾರಿ ಆಗ್ತದೆ ಎಂಬುದು ನಮ್ಮೆಲ್ಲರ ನಂಬಿಕೆ. ನಾವೆಲ್ಲ ಗರ್ಭಗುಡಿಗೆ ಈ 4 ದ್ವಾರಗಳಲ್ಲದೆ ವಾಯುವ್ಯದಲ್ಲಿ ಒಂದು ದ್ವಾರವನ್ನ ಅಳವಡಿಸಲಾಗಿದೆ. ಈ ದ್ವಾರವು ಮಾರಿಯಮ್ಮ ದೇವಿಯ ಪೂಜಾ ಸಂಪ್ರದಾಯದ ಸುಗಮ ನಿರ್ವಹಣೆಗಾಗಿ ಇರುತ್ತದೆ. ಮಾರಿಯಮ್ಮ ದೇವಿಯ ಗರ್ಭಗುಡಿಗೆ ಅಭಿಮುಖವಾಗಿ ಇರುವ ರಚನೆಯು ಉಚ್ಚಂಗಿ ಗುಡಿ.
ಉಚ್ಚಂಗಿ ಗುಡಿಯು ಗೋಪುರದ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಅನುಷ್ಠಾನವು ಕಲಶಬಂಧ ವಿಧಾನದಲ್ಲಿದೆ. ಭಿತ್ತಿಯು ಘನದ್ವಾರ ಪಂಜರಗಳಿಂದ ಶೋಭಿಸುವಂತೆ ರಚಿಸಲಾಗಿದ್ದು, ಉತ್ತರ ವಲಬಿ ಕಪೋತದವರೆಗಿನ ರಚನಾ ಕಾರ್ಯ ಗಮನಾರ್ಹವಾಗಿದೆ. ಉಚ್ಚಂಗಿ ಗುಡಿಯು ಗರ್ಭಗುಡಿಯ ಭವ್ಯತೆಗೆ ಪೂರಕವಾಗಿ ಪಡಿಮೂಡಲಿದೆ. ಉಚ್ಚಂಗಿ ದೇವಿಯ ಸನ್ನಿಧಾನ, ಅಲ್ಲಿ ಅಮ್ಮನ ಗುಡಿಯಲ್ಲಿ ನಡೆಯಲ್ಲಿ ದರ್ಶನಕ್ಕೆಲ್ಲ ನಿಂತಾಗ ಇಲ್ಲಿ ತಂಗಿಯನ್ನು ನೋಡ್ತಾ ಇದ್ದಾರೆ. ತಂಗಿ ಪಶ್ಚಿಮಾಭಿಮುಖ, ಅಮ್ಮ ಪೂರ್ವಾಭಿಮುಖವಾಗಿ ಇದೆ. ಇಲ್ಲಿಯ ಪ್ರತೀತಿ ಏನಂದ್ರೆ, ಅಮ್ಮ ಏನು ಹೇಳ್ತಾರೆ ಆ ಕೆಲಸವನ್ನು ತಂಗಿ ನಿರ್ವಹಿಸ್ಬೇಕು. ಅಂದ್ರೆ ಎಲ್ಲ ಇಂಪ್ಲಿಮೆಂಟ್ ಮಾಡೋದು ತಂಗಿ. ಅದಕ್ಕಾಗಿ ನಮ್ಗೆ ಯಾರಿಗೂ ಅಮ್ಮ ಅಭಯ ಕೊಡುವಾಗ ನಾನು ಈಗಾಗಲೇ ತಂಗಿಗೆ ಹೇಳಿದ್ದೇನೆ, ಅವಳು ಮಾಡಿಸ್ತಾಳೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು, ಅದು ಕೆಲಸ ಆಗಿದೆ ಅಂತೇಳಿ ಲೆಕ್ಕ. ಅದು ಈಗಲೂ ಅಂತ ಪವಾಡಗಳು ನಡೀತಾ ಇದೆ. ನನ್ನ ತಂಗಿಗೆ ಹೇಳಿದ್ದೇನೆ, ಹೋಗು ನಿನ್ನ ಕೆಲಸ ಆಗ್ತಂತೆ, ಅವರು ಮನೆ ಹೋಗೋ ಮೊದಲು ಅವರ ಕೆಲಸ ಆಗ್ತದೆ ಅಂತ. ಉಚ್ಚಂಗಿ ಸನ್ನಿಧಾನವು ಇವತ್ತು ಬಹಳ ಸುಂದರವಾಗಿ ಒಳಗಿನ ಮರದ ಕೆತ್ತನೆಯೊಂದಿಗೆ ಇದು ಎಲ್ಲ ಬಂದಿದೆ. ಇಲ್ಲಿಗ ನಿರ್ಮಾಣ ಆಗ್ತಾ ಇರುವುದು ಕೂಡ ಇದು ರಾಜಗೋಪುರ. ಈ ರಾಜಗೋಪುರವು ಒಟ್ಟು 55 ಅಡಿ ಎತ್ತರ ಇದೆ. ಹಾಗೆ ಅದರ ಅಕ್ಕಪಕ್ಕದಲ್ಲಿ ಮಂಟಪ ಅಂತ ಬಂದಿದೆ. ಭಕ್ತರಿಗೆ ಇದು ಒಂದು, ಅದು ಕೂಡ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ನಮ್ಮ ಈ ದೇವಸ್ಥಾನಕ್ಕೆ ಕಾಪು ಮಾರಿಯಮ್ಮನ ಅನುಗ್ರಹದಿಂದ ಈ ರೀತಿಯಾಗಿ ನಿರ್ಮಾಣ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ನಮ್ಮದು ಸುಸಜ್ಜಿತವಾದ ಅಮ್ಮನ ಪ್ರಸಾದದ ಭೋಜನ ಶಾಲೆ. ನಾಡ್ದು ಬ್ರಹ್ಮಕಲಶೋತ್ಸವಕ್ಕೆ ನಾವು ಈ ನೂತನ ಭೋಜನ ಶಾಲೆಯಲ್ಲೇ ಅಮ್ಮನ ಅನ್ನಪ್ರಸಾದವನ್ನು ನೀಡಬೇಕಂತೇಳಿ ಈಗಾಗಲೇ ಇದನ್ನು ಪ್ರಾರಂಭಿಸಿದ್ದೇವೆ. ನಿಮಗೆ ತೋರುವಂಥ ಅಲ್ಲಿ ಒಂದು ಕಟ್ಟಡ ತೋರ್ತಾ ಇದೆ. ಆ ಕಟ್ಟಡ ಈಗಾಗಲೇ ಫ್ರೇಮ್ ವರ್ಕ್ ಆಗಿದೆ. ಅದು ಬಂದ ಭಕ್ತರಿಗೆ ಸುಸಜ್ಜಿತವಾದ ಶೌಚಾಲಯ ನಿರ್ಮಾಣ ಆಗ್ತಾ ಇದೆ. ಶೌಚಾಲಯದಲ್ಲಿ ಅದರಲ್ಲಿ ನೆಲಮಾಡಿ, ಮೊದಲನೇ ಮಾಡಿಯಲ್ಲಿ ಮಹಿಳೆಯರಿಗೆ ಪುರುಷರಿಗೆ ಬೇರೆ ಬೇರೆ ಶೌಚಾಲಯ, ಈ ಬದಿಯಲ್ಲಿ ಭೋಜನ ಶಾಲೆಯ ಮೇಲೆ 2 ಮಾಡಿಗಳು, ಅದರಲ್ಲಿ ಪ್ರಸಾದ ನಿರ್ಮಿಸುವ ಒಂದು ವ್ಯವಸ್ಥೆ, ಸಮಿತಿಯ ಒಂದು ಆಲೋಚನೆ. ನಿರ್ಮಾಣ ಕಾರ್ಯ ಪೂರ್ಣಗೊಂಡಾಗ ಯೋಜಿತ ಕಾರ್ಯಗಳು ಮತ್ತು ಕಲ್ಪನೆಗಳು ಸಾಕಾರಗೊಂಡಾಗ ಮನೋಹರ ನೋಟವನ್ನ ಇನ್ನಷ್ಟು ಮತ್ತಷ್ಟು ವಿಸ್ತಾರವಾಗಿ ಆಸ್ವಾದಿಸಬಹುದಾಗಿದೆ.